ಎಲ್ರಿಗೂ ನಮಸ್ಕಾರಗಳು. ಇವತ್ತು ನಾನು ನಮ್ಮ ಸ್ಕ್ರಿಪ್ಚರ್ಸಲ್ಲಿ ಅಥವಾ ಶಾಸ್ತ್ರಗಳಲ್ಲಿ ಹೇಳ್ತಾರೆ, ಭಗವಂತ ಸೃಷ್ಟಿ ಮಾಡ್ತಾನೆ, ಭಗವಂತನೇ ಕೊನೆಗೆ ಎಲ್ಲ ಪ್ರಳಯ ಕಾಲದಲ್ಲಿ ಎಲ್ಲದನ್ನು ಅವನ ಹೊಟ್ಟೆಯೊಳಗೆ ಹಾಕ್ಕೊಳ್ತಾನೆ ಅಂತ ಹೇಳ್ತಾರೆ. ಹೊಟ್ಟೆಯಿಂದನೇ ಸೃಷ್ಟಿ ಮಾಡಿ, ಹೊಟ್ಟೆಯಿಂದನೇ ಅಂದರೆ ಫಸ್ಟಿಗೆ ಕಮಲದ ಸೃಷ್ಟಿಯಾಗುತ್ತೆ, ಕಮಲದಲ್ಲಿ ಬ್ರಹ್ಮ ದೇವರ ಸೃಷ್ಟಿಯಾಗಿ ಆಮೇಲೆ ಸೃಷ್ಟಿಯಾಗುತ್ತೆ. ಆದ ಕೊನೆಯಲ್ಲಿ ಪ್ರಳಯ ಕಾಲದಲ್ಲಿ ಅವನು ಎಲ್ಲದನ್ನು ತನ್ನ ಉದರದಲ್ಲಿ ಹೊಟ್ಟೆಯಲ್ಲೇ ಮತ್ತೆ ಎಲ್ಲ ನಾಶ ಆಗಿ ಎಲ್ಲದು ಅವನ ಹೊಟ್ಟೆಯೊಳಗೆ ಹೋಗುತ್ತೆ ಅಂತ ಹೇಳ್ತಾರೆ. ಇದಕ್ಕೆ ನಿದರ್ಶನ ನಾವು ನಮ್ಮ ಜೀವನದಲ್ಲಿ ನೋಡ್ಬೋದು. ಅಂದರೆ ಜೇಡರ ಬಲೆ ಏನು ಮಾಡುತ್ತೆ, ಅದು ಹೊಟ್ಟೆಯಿಂದನೇ ಆ ಬಲೆಯೆಲ್ಲ ನೇಯುತ್ತೆ. ಅದು ಕೆಲಸ ಆದಮೇಲೆ ಅದನ್ನೆಲ್ಲ ಮತ್ತೆ ವಾಪಸ್ಸು ಹೊಟ್ಟೆಯೊಳಗೆ ಹಾಕ್ಕೊಳ್ಳುತ್ತೆ. ಎಲ್ಲ ಸಲನಲ್ಲ, ಕೆಲವು ಜೇಡ ಬಲೆಗಳು ಅದನ್ನು ಮಾಡ್ತಾವೆ. ಆಹಾರ ತಿಂದಾದ್ಮೇಲೆ ಇದನ್ನು ಮತ್ತೆ ಆ ಜೇಡರ ಬಲೆಯನ್ನು ಮತ್ತೆ ಹೊಟ್ಟೆಯೊಳಗೆ ಹಾಕ್ಕೊಳ್ಳುತ್ತೆ. ಈ ನಿದರ್ಶನ ನಾವು ಭಗವಂತನ ಸೃಷ್ಟಿ ಮತ್ತು ಸಂಹಾರಕ್ಕೆ ಕಂಪೇರ್ ಮಾಡ್ಕೊಬೋದು. ಧನ್ಯವಾದಗಳು.